ನನ್ನೆಲ್ಲ ಭಾವಿ ಶಿಕ್ಷಕವೃಂದದವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ತರಗತಿನ ಆರಂಭಿಸೋಣ. ಏನಿಲ್ಲ ಅಂದರೆ ಪ್ರಾಚೀನ ಒಲಿಂಪಿಕ್ಗಳು ಹಾಗೂ ಆಧುನಿಕ ಒಲಿಂಪಿಕ್ಗಳು ಸಂಬಂಧಪಟ್ಟಂತೆ ಎಲ್ಲ ಪರೀಕ್ಷೆಗಳು ಕೂಡ 2003ರಿಂದ 2012ವರೆಗೂ ಕೂಡ 3ರಿಂದ 4 ಕ್ವಶನ್ ಕೇಳ್ತಾರೆ ಬಂದ ಈಸಿ ಕ್ವಶನ್ಗಳು. ಒಂದು ಸಲ ಇಂಥ ಬಗ್ಗೆ ತಿಳ್ಕೊಂಬಿಟ್ರೆ ನೀವು 100 ಮಾರ್ಕ್ಸಲ್ಲಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಆರಾಮಾಗಿ ತಗೊಂಬಿಡ್ಬೋದು ಅಲ್ವಾ. ಬನ್ನಿ ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳೋಣ ಬಿಡಿಸ್ತಾ ಹೋಗೋಣ. ಇದ್ರ ಬಗ್ಗೆ ಇನ್ನೊಂದು ಕ್ಲಾಸು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈಗ ಸದ್ಯಕ್ಕಿದೆ ನೋಡಿ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದದ್ದು ಯಾವಾಗ ಅಂತ ಒಂದು ಕ್ವಶನ್ 2003ನೇ ಕ್ವಶನ್ ಪೇಪರ್ ಬಂದಿದೆ. 776 ಏಡಿನ ಬೀಸಿನ ತಿಳ್ಕೊಬೇಕು ನೀವು. ಏಡಿಯಾಗಿರ್ತೈತೆ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ಏನಪ್ಪ ಅಂದರೆ ಅತ್ಯಾಧುನಿಕ ಕ್ರೀಡೆಗಳನ್ನು ಕಂಡುಹಿಡಿದ ದೇಶ ಯಾವುದಂದರೆ ರೋಮ್. ಅತ್ಯಾಧುನಿಕ ಕ್ರೀಡೆಗಳನ್ನು ಕಂಡುಹಿಡಿದ ದೇಶ ರೋಮ್. ಮೂರನೇ ಕ್ವಶನ್ ಏನಪ್ಪ ಅಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದ ವರ್ಷ ಯಾವುದಂತ ಕೇಳಿದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದ ವರ್ಷ ಯಾವುದಂದರೆ 1896. 1894ರಲ್ಲಿ ಪಿಯರ್ಡಿನ್ ಕೊಬಾಟಿನ್ ಎಂಬುವಂತಹ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದೇ ಇರತಕ್ಕಂಥ ವ್ಯಕ್ತಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅಲೆಕ್ಸಾಂಡರ್, ರೋಮ್ನ ಅಧ್ಯಕ್ಷರಾದ ಅಲೆಕ್ಸಾಂಡರ್ ಸಹಾಯ ಪಡ್ಕೊಂಡು ಈ ಒಂದು ಐಒಸಿಯನ್ನು ಸ್ಥಾಪನೆ ಮಾಡ್ತಾನೆ. 4ನೇ ಕ್ವಶನ್ ಏನಪ್ಪ ಕೇಳೋರು 2003ನೇ ಕ್ವಶನ್ ಪೇಪರಲ್ಲಿ ಒಲಿಂಪಿಕ್ ಧ್ವಜದಲ್ಲಿರುವ 5 ರಿಂಗುಗಳ ಬಣ್ಣಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳೋಣ. ಇದು ಇಂಪಾರ್ಟೆಂಟು. ಕ್ರಮವಾಗಿ ಬರೀರಿ ಅಂತ ಕೇಳೋಣ. ಯಾವುದಂದರೆ ಬ್ಲೂ, ಯೆಲ್ಲೋ, ಬ್ಲ್ಯಾಕ್, ಗ್ರೀನ್, ರೆಡ್. ಈ ಖಂಡಗಳಿಗೆ ಸಂಬಂಧಪಟ್ಟಂತೆ ಈ ರಿಂಗ್ಗಳಿಗೆ ಸಂಬಂಧಪಟ್ಟ ಯಾವ್ಯಾವ ಖಂಡಗಳನ್ನು ಸೂಚಿಸುತ್ತೆ ನೆಕ್ಸ್ಟ್ ಕ್ವಶನ್ ಬಂದಿದೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಬಂದಾಗ ನೋಡೋಣ. ಅದೇ ರೀತಿಯಾಗಿ 5ನೇ ಕ್ವಶನ್ ಏನಪ್ಪ ಅಂದರೆ ಅತಿ ವೇಗ, ಅತಿ ಎತ್ತರ, ಅತಿ ಬಲ ಇವು ಯಾವ ಕ್ರೀಡೆಗೆ ಗುರಿಯಾಗಿವೆ ಅಥವಾ ಯಾವ ಕ್ರೀಡೆಯ ಒಂದು ಧ್ಯೇಯವಾಕ್ಯ ಅಂದರೆ ಅದು ಒಲಿಂಪಿಕ್ಸ್ ಗೇಮ್ ಆಗಿರ್ತವೆ. ಅದು ಒಲಿಂಪಿಕ್ಸ್ ಗೇಮ್ಗಳ ಬಗ್ಗೆ ಆಗಿರ್ತವೆ. ನೋಡಿ 2003ರಲ್ಲಿ 5 ಕ್ವಶನ್ 6 ಕ್ವಶನ್ ಕೇಳೋಣ. 2003ರಲ್ಲಿನ 6 ಕ್ವಶನ್ ಕೇಳೋಣ. 2004ರ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳ ಅಥೆನ್ಸ್. 2004ರಲ್ಲಿ ಕೇಳೋಣ. ಈಗ ಪ್ರಸ್ತುತ 2028ರಲ್ಲಿ ಎಲ್ಲಿ ನಡೀತಾವೆ ಅಂದರೆ ಲಾಸ್ ಏಂಜಲಸಲ್ಲಿ ನಡೀತವೆ 2028. ಅದೇ ರೀತಿಯಾಗಿ 2005 ಕ್ವಶನ್ ಪೇಪರ್. 2005 ಕ್ವಶನ್ ಪೇಪರಲ್ಲಿ HSTR ದೈಹಿಕ ಶಿಕ್ಷಕರು ಏನು ಕ್ವಶನ್ಗಳಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಆಟಗಳನ್ನು ನಡೆಸುವ ಕಾರ್ಯವಿಧಾನಗಳನ್ನು ಉಸ್ತುವಾರಿ ಮಾಡುವ ಸಂಘ ಅಂದರೆ ಇದು ಇಂಗ್ಲೀಷಲ್ಲಿ ಐತೆ ಅಂತ ಅದರ ಕಂಬಡ್ದು IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕೌನ್ಸಿಲ್ ಅಂತೇಳಿ. ಯಾವಾಗ ಸ್ಥಾಪನೆ ಆಯ್ತು ಗೊತ್ತಾಯ್ತಾನೆ? 1896. ಯಾರು ಸ್ಥಾಪನೆ ಮಾಡಿದ್ದು? ಪಿಯರ್ ಡಿ ಕೊಬಾಟಿನ್ ಸ್ಥಾಪನೆ ಮಾಡ್ತಾನೆ. ಅಧ್ಯಕ್ಷನು 1920 ತನಕ ಅವನೇ ಇರ್ತಾನೆ ಅಧ್ಯಕ್ಷನಾಗಿ. ಹಾಗಾದರೆ ಎರಡನೇ ಕ್ವಶನ್ ಏನಪ್ಪ ಅಂದರೆ 2005ರ ಕ್ವಶನ್ ಪೇಪರಲ್ಲಿ ಎರಡನೇ ಕ್ವಶನ್ ಏನಪ್ಪ ಅಂದರೆ ಮುಂದಿನ ವಿಶ್ವಕಪ್ ಪಂದ್ಯಾವಳಿಗಳು ಯಾವ ವರ್ಷದಲ್ಲಿ ನಡೆಯಲು. ನೋಡಿ ಅಲ್ಲೇದು ಇಲ್ಲಿಗೆ ಕ್ವಶನ್ ಏನಿಲ್ಲ, ಯಾವ ವರ್ಷದಲ್ಲಿ ಅವಾಗ ಕೇಳಿದ ಆ ಕ್ವಶನ್ ಪೇಪರಲ್ಲಿ ಯಾವಾಗ ನಡೀತದೆ ಹಾಕಿದೆ. ಈಗ ಪ್ರಸ್ತುತ ಯಾವ ವರ್ಷದಲ್ಲಿ ಅಂದರೆ 2028ಕ್ಕೆ ನಡೀತೆ ಅಂತ ಆನ್ಸರ್ ಸಮೇತ ಕೊಟ್ಟಿದ್ದೀನಿ. ಈಜಿ ಕ್ವಶನ್ ಒಲಿಂಪಿಕ್ಗಳ ಬಗ್ಗೆ 5ರಿಂದ 6 ಕ್ವಶನ್ ಆರಾಮಾಗಿ ತೆಗೆದುಬಿಡ್ಬೇಕು. ಒಂದು ಮಿಸ್ ಮಾಡ್ಕೊಂಬಾರ್ದು, ನೆಗೆಟಿವ್ ಕೊಡಬಾರ್ದು. ಆಧುನಿಕ ಒಲಿಂಪಿಕ್ಸ್ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿ ಆಗಲೇ ಹೇಳಿದ್ನಲ್ಲ, ಇವನೇ ಕೊಬಾಟಿನ್. ಆಧುನಿಕ ಒಲಿಂಪಿಕ್ ಜನಕ ಯಾರಂದರೆ ಈ ಕೊಬಾಟಿನ್ ಆಗಿರ್ತಾನೆ. ಅದೇ ರೀತಿಯಾಗಿ 4ನೇ ಕ್ವಶನ್ ಆಗಬೇಕಿದೆ. 4ನೇ ಕ್ವಶನ್ ಏನಪ್ಪ ಅಂದರೆ ಪುರಾತನ ಒಲಿಂಪಿಕ್ ಆಟಗಳನ್ನು ಸ್ಥಗಿತಗೊಳಿಸಿದ ರೋಮ್ನ ಚಕ್ರವರ್ತಿ ಯಾರು ಅಂದರೆ ಪುರಾತನ ಒಲಿಂಪಿಕ್ ಆಟಗಳನ್ನು ಸ್ಥಗಿತಗೊಳಿಸಿದ ರೋಮ್ನ ಚಕ್ರವರ್ತಿ ಯಾರಂದರೆ ಥಿಯೋಡೋಸಿಯಸ್. ಎಷ್ಟರಲ್ಲಿ? ಕ್ರಿಸ್ತ ಶಕ 394ರಲ್ಲಿ ಈ ಒಂದು ಕ್ರೀಡೆಗಳನ್ನ ಸ್ಟಾಪ್ ಮಾಡ್ತಾನೆ, ಬೇಡ ಅಂತೇಳಿ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು. ಅದೇ ರೀತಿಯಾಗಿ 2006ನೇ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ ಬಂದಿವೆ ಅಂದರೆ 1 2 3 4 5 ಕ್ವಶನ್ ಬಂದಿದೆ. ಮತ್ತೆ 5 ಕ್ವಶನ್ ಹಾಕಿದ್ದಾರೆ, ಅದು ಕ್ರೀಡೆಗಳ ಬಗ್ಗೆ, ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ. ಆಧುನಿಕ ಒಲಿಂಪಿಕ್ ಆಟಗಳು 1896ರಲ್ಲಿ ನಡೆಸಿದ ದೇಶ ಯಾವುದು? ನೋಡು ಯಾವಾಗ ಸ್ಥಾಪನೆ ಆಯಿತು. ಈಗ ಇಲ್ಲಿ ಆ ಸಂದರ್ಭದಲ್ಲಿ 1896ರಲ್ಲಿ ಯಾವ ದೇಶದಲ್ಲಿ ನಡೆಸಿದೆ ಅಂದರೆ ಗ್ರೀಸ್ನಲ್ಲಿ. ನೋಡಿ ಗ್ರೀಸ್ನ ಅಥೆನ್ಸ್ನಲ್ಲಿ ಇರಬೇಕು, ಗ್ರೀಸ್. ಒಲಿಂಪಿಕ್ನ ಆದರ್ಶಗಳಲ್ಲೊಂದಾದ ಹಾಲ್ಟಿಯಸ್ ಅಂದರೆ ಎತ್ತರ. ಸಿಂಪಲಾಗಿ ತಿಳ್ಕೊಂಬಿಡಿ. 3 ಇದ್ದಾವೆ, ಹೇಳ್ತೀನಿ ಯಾವ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಹಾಕಿದ್ದೀನಿ ಲಾಸ್ಟಲ್ಲಿ, ಅದ್ರ ಬಗ್ಗೆ ಮಾತಾಡೋಣ. 2008ರಲ್ಲಿ ಬೇಸಿಗೆ ಒಲಿಂಪಿಕ್ ಜರುಗುವ ಸ್ಥಳ. ಅವಾಗ 2008ರಲ್ಲಿ ಬೇಸಿಗೆ ಒಲಿಂಪಿಕ್, ಈಗ 2028 ಎಲ್ಲಿ ಅಂದರೆ ಲಾಸ್ ಏಂಜಲಸ್. ಪ್ರಾಚೀನ ಒಲಿಂಪಿಕ್ ಆಟಗಳು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ ಎಂದು ನಂಬಲಾಗಿದೆ? ಪ್ರಾಚೀನ ಒಲಿಂಪಿಕ್ ಗೊತ್ತಲ್ಲ, ಆಗಲೇ ಬಂದಿತ್ತು ಫಸ್ಟ್ ಪೇಪರಲ್ಲಿ 2003ನೇ ಕ್ವಶನ್ ಪೇಪರ್ ಸೇಮು, ಅದೇ ರಿಪಿಟೇಷನ್ ಇಲ್ಲಾಗಿದೆ. 2006ರಲ್ಲಾಗಿದೆ. 2003ರಲ್ಲೂ ಸೇಮ್ ಬಂದಿತ್ತು. ಕ್ರಿಸ್ತ ಶಕ ಪೂರ್ವ ಅಂದರೆ ಏಡಿ ಕ್ರಿಸ್ತ ಊಟಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರೋದು ಪ್ರಾಚೀನ ಒಲಿಂಪಿಕ್ಗಳು. ಇವು 776 ಸ್ಥಾಪನೆ ಆಯಿತು.
ಒಲಿಂಪಿಕ್ ಧ್ವಜದಲ್ಲಿ ಪರಸ್ಪರ ಜೋಡಣೆಯಾಗಿರುವ ವರ್ತುಲಗಳ ಸಂಖ್ಯೆ. ಈ ಕ್ವಶನ್ 2005ರಲ್ಲಿ ಬಂದಿದೆ. ಈ ರಿಂಗ್ಗಳ ಬಣ್ಣ ತಿಳಿಸಿ ಎಂದೇ. ಇದು ಇಂಪಾರ್ಟೆಂಟು ನೋಡಿ. ಐದು ದೇಶಗಳು ರಿಂಗ್ಗಳು ಸೂಚನೆ ಮಾಡ್ತವೆ. ಯಾವ ದೇಶ ಸೂಚಿಸ್ತವೆ, ಯಾವ ಕಲರ್, ಯಾವ ಬಣ್ಣ ಸೂಚಿಸ್ತವೆ ಎಲ್ಲ ನೋಡೋಣ ಲಾಸ್ಟಿಗೆ. ಅದೇ ರೀತಿಗೆ 2007ರಲ್ಲಿ ಎಷ್ಟು ಕ್ವಶನ್ ಬಂದಿದೆ? 4 ಕ್ವಶನ್ ಬಂದಿದೆ. 2007ರಲ್ಲಿ ಅದೇ ಒಲಿಂಪಿಕ್ಸ್ ಬಗ್ಗೆ 4 ಕ್ವಶನ್ ಬಂದಿವೆ. ಅವ್ಯಾವಪ್ಪ ಅಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಪಿತಾಮಹ. ಸೇಮ್ ಬಂದಿತ್ತಲ್ಲ ಆಗಲೇ 2005ರಲ್ಲೇ ಬಂದಿದೆ ಇದು. ಒಲಿಂಪಿಕ್ ಜ್ಯೋತಿಯನ್ನು ಯಾವ ಸ್ಥಳದಿಂದ ತರಲಾಗುತ್ತದೆ? ಒಲಿಂಪಿಯಾಡ್ ಅಂದರೆ ಬೇರೆ ಬರುತ್ತೆ. ಒಲಿಂಪಿಯಾ ಅಂದರೆ ಇದು ಸ್ಥಳ. ಮೊದಲನೇ ಒಲಿಂಪಿಕ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಒಲಿಂಪಿಯಾಡ್ ಅಂದರೆ ಅದ್ರದ್ದು ಒಂದು ಏನಪ್ಪ ಅಂದರೆ ಒಂದು ಒಲಿಂಪಿಕ್ನಿಂದ ಮತ್ತೊಂದು ಒಲಿಂಪಿಕ್ ನಡುವೆ ಇರತಕ್ಕಂಥ ಅಂತರವನ್ನು ಒಲಿಂಪಿಯಾಡ್ ಅಂತ ಕರೀತಾರೆ. ಅದು 4 ವರ್ಷ ಆಗಿರುತ್ತೆ. ಅದೇ ರೀತಿಯಾಗಿ 3ನೇ ಕ್ವಶನ್ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಇರುವ ಸ್ಥಳ. ಅಂತಾರಾಷ್ಟ್ರೀಯ ಸಮಿತಿಯ ಕೇಂದ್ರ ಕಚೇರಿ ಇರುವ ಸ್ಥಳ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಲ್ಯಾಸನ್ಸ್ ಅಂತೇಳಿ. ಲ್ಯಾಸನ್ ಎಂಬ ಸ್ಥಳದಲ್ಲಿ ಇದೆ. ಇದು PSI ಕ್ವಶನು, PSI ಕ್ವಶನು ಎಲ್ಲದೂ ಆಗಿದೆ. ಯಾವ 3 ವರ್ಷಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದಿಲ್ಲ ಅಂದರೆ 1916, 1940, 1944 3 ಬಾರಿ ನಡೆದಿಲ್ಲ. ಕೋವಿಡ್ದು 2020ರಲ್ಲಿ ನಡೀಲಿಲ್ಲ, ಆದರೆ 2021ಕ್ಕೆ ಮುಂದೂಡಲಾಗಿ ನಡೆಸ್ತಾರೆ. ಓಕೆನಾ, ಅದೊಂದು ಇಂಪಾರ್ಟೆಂಟು. ಯಾಕೆಂದರೆ 1ನೇ ಮಹಾಯುದ್ಧ, ಇವೆರಡು 2ನೇ ಮಹಾಯುದ್ಧಗಳು ಇರ್ತವೆ. 2009ರಲ್ಲಿ ಎಷ್ಟು ಕ್ವಶನ್ಗಳಂದರೆ 1, 2, 3, 4 ಕ್ವಶನ್ ಬಂದಿವೆ. ಅಂದರೆ ಮುಂದಿನ ಸಮ್ಮರ್ ಒಲಿಂಪಿಕ್ ಸ್ಥಳ ನಡೆಯುವ ಸ್ಥಳ ಸೇಮ್ ಅದೇ ಕ್ವಶನ್, ಈಸಿ ಕ್ವಶನು, ಲಾಸ್ ಏಂಜಲಸ್. ನಡೆಯುವ 2ನೇ ಕ್ವಶನ್ ಏನು ಮಾಡಿದೆ? ನಡೆಯುವ ದಿನಾಂಕ ಅಂತ ಕೇಳೋಣ. ಹಾಕಿದೆ ಡೇಟ್ 2028. ಈಸಿ ಕ್ವಶನ್ಗಳು ಇಂಥವು ಬಿಡಲೇಬಾರ್ದು. ಗ್ರೀಸ್ ದೇಶದ 2 ಕಣ್ಣುಗಳು ಯಾವಂದರೆ ಅಥೆನ್ಸ ಮತ್ತು ಸ್ಪಾಟ. ಗ್ರೀಸ್ ದೇಶದ 3ನೇ ಕ್ವಶನ್ ಯಾವುದಪ್ಪ ಅಂದರೆ 2 ಕಣ್ಣುಗಳು ಯಾವಂದರೆ ಅಥೆನ್ಸ ಮತ್ತು ಸ್ಪಾಟ ಆಗಿರ್ತವೆ. ಅದೇ ರೀತಿಗೆ 2011ರ ಕ್ವಶನ್ ಇಲ್ಲೊಂದಿದೆಯಲ್ಲ, ಪುರಾತನ ಒಲಿಂಪಿಕ್ ನೋಡಿ ಹೇಳಿದ್ರೆ ಇದು 3 ಸಲ ರಿಪೀಟ್ ಆಗಿದೆ. ಕ್ರಿಸ್ತಪೂರ್ವ BC 776, ಸಾರಿ ಅಲ್ಲೆಲ್ಲ AD ಅಂತ ಹೇಳಿದೆ, BC ಆಗಬೇಕು. 776 ಕ್ರಿಸ್ತಪೂರ್ವ. 2011ರಲ್ಲಿ ಎಷ್ಟು ಕ್ವಶನ್ ಬಂದಿದೆ? 1, 2, 3 ಕ್ವಶನ್ ಬಂದಿದೆ 2012ರಲ್ಲೂ ಕೂಡ. 2011ರಲ್ಲಿ ಯಾವ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಹೈ ಜಂಪ್ನಲ್ಲಿ ಫಾಸ್ಫರಸ್ ಜಂಪ್ ಶೈಲಿಯನ್ನು ಕಾಣಲಾಯಿತು? ಅಂದರೆ ಉಲ್ಟಾ, ಅಂದರೆ ಬೆನ್ನು ಇದು ಮಾಡ್ಕೊಂಡು ಆಗಿರೋದೆ. ಇದು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂದರೆ 1968ರಲ್ಲಿ ಈ ಒಂದು ಫಾಸ್ಫರಿಕ್ ಜಂಪ್ನ ಅಳವಡಿಸ್ತಾರೆ. ಒಲಿಂಪಿಕ್ ಧ್ವಜದಲ್ಲಿರುವ ವರ್ತುಲಗಳ ಸಂಖ್ಯೆ. ಅದೇ ವರ್ತುಲಗಳಂದರೆ ಎಷ್ಟು ದೇಶಗಳಂತ, ಅಷ್ಟೇ ಏನಿಲ್ಲ. ವರ್ತುಲಗಳಂದರೆ ಎಷ್ಟು ದೇಶಗಳು ಅಂತ. ಅದೇ ರೀತಿ ಆಗಲೇ ಹೇಳಿದ್ನಲ್ಲ, ಒಲಿಂಪಿಯಾಡ್ ಎಂದರೆ ಒಂದು ಗೇಮ್ನಿಂದ ಮುಂದಿನಕ್ಕಿರುವ 4 ವರ್ಷದ ಅವಧಿಗೆ, ಮುಂದಿನದಕ್ಕೆ ಅಂದರೆ ಒಂದು ಒಲಿಂಪಿಕ್ನಿಂದ ಮತ್ತೊಂದು ಒಲಿಂಪಿಕ್ ಇರ್ತಕ್ಕಂಥ ಅಂತರವನ್ನು ಒಲಿಂಪಿಯಾಡ್ ಅಂತ ಕರೀತಾರೆ. ಅದೇ ರೀತಿಯಾಗಿ 2012ರಲ್ಲಿ ಎಷ್ಟು ಕ್ವಶನ್ ಬಂದಿದೆ? 1, 2, 3 ಕ್ವಶನ್ ಬಂದಿದೆ. 1, 2, 3, 4 ಕ್ವಶನ್ ಬಂದಿದ್ದರು. ಆಧುನಿಕ ಒಲಿಂಪಿಕ್ ಜನಕ. ಇದು 7ನೇ ಬಾರಿ ಬರ್ತೈತೆ. 7ನೇ ಬಾರಿ ಕ್ವಶನ್ ಆಗುತ್ತೆ, ಗೊತ್ತಲ್ಲ. PRT ಕೋಬಾಟಿ. ಒಲಿಂಪಿಕ್ ಆದರ್ಶಗಳ ಒಂದು ಸೈಟಿಯಸ್ ಅಂದರೆ ಹೆಚ್ಚು ವೇಗ. ಆಗಲೇ ಹೇಳಿದ್ನಲ್ಲ ನೋಡಿ, ಸೈಟಿಯಸ್ ಅಂದರೆ ಹೆಚ್ಚು ವೇಗ, ಫಾಸ್ಟರ್. ಆಲ್ಟಿಯಸ್ ಅಂದರೆ ಎತ್ತರ ಅಂತ ತಿಳ್ಕೊಂಬಿಡಿ. 40s ಅಂದರೆ ಬಲ, ಶಕ್ತಿ, ಸ್ಟ್ರಾಂಗರ್. ಅದೇ ರೀತಿಗೆ 3ನೇ ಕ್ವಶನ್ ಏನಪ್ಪ ಕೇಳಿದ್ರೆ ಒಲಿಂಪಿಕ್ ಧ್ವಜದಲ್ಲಿ ಪರಸ್ಪರ ಜೋಡಣೆ ಆಗಿರುವ ಸಂಖ್ಯೆ. ಇದು ಎಷ್ಟು ಬಾರಿ ಆಯಿತು? ಇದು 3 ಬಾರಿ ರಿಪಿಟೇಷನ್ ಕ್ವಶನ್. 6 ಕ್ವಶನ್ ಪೇಪರಲ್ಲಿ 3 ಬಾರಿ ಅದೇ ಬಂದಿದೆ. ಓಕೆನಾ. ಅದೇ ರೀತಿಗೆ 4ನೇ ಕ್ವಶನ್ ಏನಪ್ಪ? ಪುರಾತನ ಒಲಿಂಪಿಕ್ ಕ್ರೀಡೆಗಳು ನಿಲುಗಡೆಗೊಂಡವೆಂದು ನಂಬಲಾದ ವರ್ಷ. ಕ್ರಿಸ್ತಶಕ 394. ಆಗಲೇ ಫಸ್ಟ್ ಹೇಳಿದೆ ಯಾವಾಗ ಅಂತ. ಕ್ರಿಸ್ತಶಕ 394 ಪ್ರಾರಂಭ. ಕ್ರಿಸ್ತಪೂರ್ವ ಆಗಬೇಕು. ಸ್ಥಾಪನೆ ಆಗಿದ್ದು ಕ್ರಿಸ್ತಶಕ ಆಗಿದ್ದು. ಇದು 776. ಇವು ನೋಡ್ಕೊಬೇಕು, ಇಂಪಾರ್ಟೆಂಟ್. ಆಮೇಲೆ ನಾವು ಬುದ್ಧಿವಂತಿದ್ದೀವಿ ಅಂತೇಳಿ ಕಣ್ಣು ಮುಚ್ಕೊಂಡು ಹಾಕೋಕೆ ಹೋದ್ರೆ ಹೊರಟೋಗ್ಬಿಡ್ತಾವೆ ಮಾರ್ಕ್ಸ್ ಅಲ್ವಾ. ಅದೇ ರೀತಿಯಾಗಿ ಇನ್ನೊಂದಿಲ್ಲಾಯಿತು, ಒಂದೇ ಸೆಕೆಂಡ್ ಒಂದು ಸ್ವಲ್ಪ ಬುಕ್ಕಲ್ಲಿ ಇರೋದು ಮಾಹಿತಿ ಹಾಕಿದ್ದೀನಿ, ಜಾಸ್ತಿ ಗೊತ್ತಿಲ್ಲ, ಆಗೋಯ್ತು, ಮುಗೀತು. ಪ್ರಾಚೀನ ಒಲಿಂಪಿಕ್ಸ್ನ ಕಾಲ ಯಾವಾಗ ಅಂದರೆ ಕಾಲ ಕೇಳ್ಬೋದು ಎಲ್ಲಿಂದೆಲ್ಲ ಎಲ್ಲಿಗೆ ಅಂತೇಳಿ. ಕ್ರಿಸ್ತಪೂರ್ವ 776ರಿಂದ 394 AD. ಇದು BC, ಅದು AD. ಓಕೆನಾ. ಪ್ರಾಚೀನ ಒಲಿಂಪಿಕ್ನ ಗುಲಾಮರಿಗೆ ಹಾಗೆ ಕೈದಿಗಳಿಗೆ ನೋಡಲು ಅವಕಾಶವಿಲ್ಲ. ಇದ್ರ ಪ್ರಾಚೀನ ಒಲಿಂಪಿಕ್ನಲ್ಲಿ ನೀವು ಕೇಳ್ಬೋದು ಯಾರು ನೋಡಲು ಒಂದು ಅವಕಾಶ ಏನಂದರೆ ಗುಲಾಮಗಿರಿಗಳಿಗೆ ಮತ್ತು ಕೈದಿಗಳಿಗೆ ಅವಕಾಶ. ಇದ್ರ ಜೊತೆಗೆ ಸ್ತ್ರೀಯರಿಗೂ ಅವಕಾಶ ಇಲ್ಲ. ಏಕೆಂದರೆ ಅಲ್ಲೆಲ್ಲ ಬೆತ್ತಲೆಯಾಗಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಒಂದು 10 ತಿಂಗಳು ತರಬೇತಿ ಪಡೆದು ಆ ಒಲಿಂಪಿಯಾ ಎಂಬ ಸ್ಥಳದಲ್ಲಿ ಒಂದು ಕ್ರೀಡೆಗೆ ಭಾಗವಹಿಸಬೇಕಾಗಿತ್ತು. ಅಲ್ಲಿ ಮಹಿಳೆಯರಿಗೂ ಅವಕಾಶ ಇರಲ್ಲ. ಗ್ರೀಕರ ಆರಾಧ್ಯ ದೈವರಾದ ಒಲಿಂಪಿಯಾದಲ್ಲಿ ಜಿಜಿಯಾಸ್, ಇದನ್ನು ಕೇಳೋರು ಯಾವಾಗ ಒಂದ್ಸತಿ ಕ್ವಶನ್. ಜಿಜಿಯಾಸ್ ದೇವರ ಸಮ್ಮುಖದಲ್ಲಿ ಈ ಸಂಘಟನೆಗೊಳ್ಳುತ್ತದೆ. ಯಾವ ದೇವರ ಮುಂದೆ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರಾರಂಭವಾಗ್ತಿದೆ ಅಂದರೆ ಜಿಜಿಯಾಸ್ ದೇವರ ಸಮ್ಮುಖದಲ್ಲಿ ನಡೆಯಿತು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅಂದರೆ ಕ್ವಶನ್ ಅಲ್ಲಿರೋ ಬಿಟ್ಟು ಮತ್ತೆ ಹಾಕಿರೋವು. ಪ್ರಾಚೀನ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ನೋಡಿ ಎಷ್ಟು ತಿಂಗಳ ತರಬೇತಿ ಪಡೆದಿರ್ಬೇಕಂದ್ರೆ 10 ತಿಂಗಳ ತರಬೇತಿ ಪಡೆದು 11ನೇ ತಿಂಗಳು ಒಂದು ಈ ಕ್ರೀಡೆಯಲ್ಲಿ ಭಾಗವಹಿಸಿದರು. ಓಕೆನಾ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ರೋಮ್ನ ರಾಜನಾದ
ಥಿಯೋಡಿಸಿಸ್ ಹೇಳಿದ್ನಲ್ಲ ಆಗಲೇ 394 ADಯಲ್ಲಿ ಕ್ರಿಸ್ತ ಶಕದಲ್ಲಿ ಅಂತ್ಯವಾದವು. ಅಂದರೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಿಗೆ ಯಾರಿಗೆ ಅವಕಾಶವಿದ್ದು ಯಾರು ನೋಡಲು ಅವಕಾಶ ಇರಲಿಲ್ಲ. ಅವು ಯಾವಾಗ ಸ್ಥಾಪನೆ ಆಗ್ತವೆ, ಯಾವ ದೇವರ ಮುಂದೆ ಆಗ್ತವೆ. ಅಲ್ಲಿ ಗೆದ್ದವರಿಗೆ ಒಲಿವ ಮರದ ಎಲೆಯಲ್ಲಿ ಕಿರೀಟ ಮಾಡಿ ಕೊಡ್ತಾಯಿದ್ರು. ಅದೇ ರೀತಿ ಆಧುನಿಕ ಒಲಿಂಪಿಕ್ ಯಾವಾಗ ಅಂದರೆ ಗೊತ್ತಲ್ಲ, 1896 ಗ್ರೀಕ್ ದೇಶದ ಅಥೆನ್ಸ್ ನಗರದ ಮೊದಲ ಬಾರಿಗೆ ಕೊಬಾಟಿನ್ ನಾಯಕತ್ವದಲ್ಲಿ ನಿರ್ಧರಿಸಲಾಗುತ್ತೆ. ಓಕೆನಾ. ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 9 ಸ್ಪರ್ಧೆಗಳು ಅಷ್ಟೇ ಇದ್ದಾವೆ ನೋಡಿ. ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆ 9 ಸ್ಪರ್ಧೆಗಳು, ಅಂದರೆ ಸ್ಪರ್ಧೆಗಳಂದರೆ ಕ್ರೀಡೆಗಳಿದ್ದವು. ಅದ್ರ ಜೊತೆಗೆ ಎಷ್ಟು ದೇಶ ಭಾಗವಹಿಸಿದ್ರೆ ಕೇವಲ 13 ದೇಶಗಳು ಭಾಗವಹಿಸಿದವು. ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ಪುರುಷರ ಸ್ಪರ್ಧೆಯನ್ನು ಅಂದರೆ ಒಲಿಂಪಿಕ್ಸ್ನಲ್ಲಿ ಒಂದು ಕ್ರೀಡೆ ಸೇರ್ಕೋಬೇಕು, ಹೊಸದಾಗಿ ಜಾಯ್ನ್ ಆಗಬೇಕಂದ್ರೆ ಕನಿಷ್ಠ ಅದು 75 ರಾಷ್ಟ್ರಗಳಲ್ಲಿ ಪರಿಚಿತ ಇರಬೇಕು. ಹಾಗೆ ವಿಶ್ವದ 4 ಖಂಡಗಳಲ್ಲಿ ಕೂಡ ಆ ಒಂದು ಕ್ರೀಡೆ ಪರಿಚಿತವಿರಬೇಕು. ಈಗೇನಂದರೆ ಒಲಿಂಪಿಕ್ನಲ್ಲಿ ಈ ಒಂದೊಂದು ಹೊಸದಾಗಿ ಕ್ರೀಡೆ ಸೇರಿಸ್ತಾ ಇರ್ತಾರೆ ಪ್ರತಿಯೊಂದು ಒಲಿಂಪಿಕ್ನಲ್ಲಿ. ಈಗ 2028ಕ್ಕೆ ಯಾವ ಕ್ರೀಡೆ ಸೇರ್ಪಡೆ ಆಗಿದೆ ಅಂದರೆ ಕ್ರಿಕೆಟ್. ಅಂದರೆ ಆ ಒಂದು ಸೇರ್ಪಡೆ ಆಗಬೇಕು ಅಂದರೆ ಕನಿಷ್ಠ 75 ರಾಷ್ಟ್ರಗಳಲ್ಲಿ ಅದು ಪ್ರಚಲಿತವಾಗಿರಬೇಕು ಮತ್ತು 4 ಖಂಡಗಳಲ್ಲಿ ಕೂಡ ಪ್ರಚಲಿತವಾಗಿರಬೇಕು. ಅದೇ ರೀತಿಯಾಗಿ ಸ್ತ್ರೀಯರು ಯಾವುದೇ ಒಂದು ಕ್ರೀಡೆ ಸೇರ್ಪಡೆ ಆಗಬೇಕು ಅಂದರೆ 40 ರಾಷ್ಟ್ರಗಳಲ್ಲಿ ಅದು ಪರಿಚಯ ಆಗಿರಬೇಕು. ಹಾಗೂ ವಿಶ್ವದ 3 ಖಂಡಗಳಲ್ಲಿ ಜನಪ್ರಿಯವಾಗಿರಬೇಕು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಒಲಿಂಪಿಕ್ಸ್ನ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಪಥಸಂಚಲನದಲ್ಲಿ ಮುಂದಿರುವ ದೇಶ ಯಾವುದಂದರೆ ಗ್ರೀಕು, ಕೊನೆಯಲ್ಲಿರುವ ದೇಶ ಯಾವುದಂದರೆ ಅತಿಥಿ ದೇಶ. ಯಾವುದೋ ಈ ಒಂದು ಕ್ರೀಡೆಯನ್ನು ಅಥವಾ ಒಲಿಂಪಿಕ್ ಕ್ರೀಡೆಯನ್ನು ನಡೆಸ್ತಿರ್ತಾರೆ ಆ ದೇಶ ಕೊನೆಯಲ್ಲಿರ್ತದೆ. ಈ ಕ್ವಶನ್ನ PSI 2017 ಕೇಳಿದ್ದಾರೆ. ಅಂದರೆ ಒಲಿಂಪಿಕ್ಸ್ನಲ್ಲಿ ಪಥಸಂಚಲನದಲ್ಲಿ ಮುಂದೆ ಇರುವ ದೇಶ ಹಾಗೂ ಕೊನೆಯಲ್ಲಿರುವ ದೇಶ ಯಾವುದಂತ ಕೇಳಿದರೆ ಒಂದು ಲಾಸ್ಟ್ನಲ್ಲಿರೋದು ಅತಿಥಿಯ ದೇಶ, ಮೊದಲು ಬರೋದು ಗ್ರೀಕ್. ಇದು ಫಿಕ್ಸ್ ಚೇಂಜ್ ಆಗಲ್ಲ. ಅದೇ ರೀತಿಗೆ 5 ರಿಂಗ್ಗಳ ಬಗ್ಗೆ ಕೇಳಿದೆ ಈ ಸತಿ. ಇದು ಕ್ವಶನ್ ಆಗಿದೆ ಜನರಲ್ ನಾಲೆಡ್ಜಲ್ಲಿ. ಅದೇ ರೀತಿಗೆ ಯಾವ್ಯಾವ ಕಲರ್ ಯಾವ ದೇಶ ಸೂಚನೆ ಮಾಡ್ತಿದೆ 5 ರಿಂಗ್ಗಳಲ್ಲಿ 5 ವರ್ತುಲಗಳಂದರೆ ನೀಲಿ ಬ್ಲೂ ಬಂದು ಅಮೆರಿಕ ನೆನ್ಪಿಟ್ಕೊಳ್ಳಿ. ಹಳದಿ ಬಂದು ಏಷ್ಯಾ, ಕಪ್ಪು ಬಂದು ಆಫ್ರಿಕಾ. ಇದಂತೂ ಐಡೆಂಟಿಫೈ ಮಾಡ್ತಾರೆ, ಇದನ್ನು ಐಡೆಂಟಿಫೈ ಮಾಡ್ತಾರೆ. ಆದರೆ ಹಸಿರು ಬಂದು ಯುರೋಪ್ ನೋಡಿ, ಫಲವತ್ತಾದ ಪ್ರದೇಶ ಅಂತೇಳಿ ಹಸಿರು. ಕೆಂಪು ಆಸ್ಟ್ರೇಲಿಯಾ ನೋಡಿ. 5 ದೇಶ ಸುತ್ತ. ಇದೊಂದು ಇಲ್ಲಿವರೆಗೂ ಕ್ವಶನ್ ಕೇಳ್ಬೋದು. ಅಂಗವಿಕಲರ ಒಲಿಂಪಿಕ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1960ರಲ್ಲಿ ಈ ಒಂದು ಅಂಗವಿಕಲ ಕ್ರೀಡಾಕೂಟ ಪ್ರಾರಂಭವಾಗುತ್ತೆ. ಮೊದಲ ಬಾರಿಗೆ ರೋಮ್ನಲ್ಲಿ ನಡೆದುವಂತೆ ಈ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಒಲಿಂಪಿಕ್ ಎಲ್ಲಿ ಪ್ರಾರಂಭ ಆಯಿತು 1960ರಲ್ಲಿ. ಯಾವ ದೇಶದ ಮೊದಲಿಗೆ ರೋಮ್ನಲ್ಲಿ. ಈ ಆಟಗಳನ್ನು ಸ್ಟ್ರೋಕ್ ಮೆಂಡವಿಲ್ ಆಟಗಳು ಎಂದು ಕರೆಯುತ್ತಾರೆ. ಆಟಗಳು ಎಂದು ಕೂಡ ಕರೆಯುತ್ತಾರೆ. ಇಲ್ಲಾಂದರೆ ಹಿಂಗೂ ಕೇಳಬಹುದು, ಸ್ಟೋಕ್ ಮೆಂಡವಿಲ್ ಆಟಗಳೆಂದು ಯಾವ ಒಂದು ಕ್ರೀಡೆಯನ್ನು ಕರೆಯುತ್ತಾರೆ ಅಂದರೆ ಅದು ಅಂಗವಿಕಲರ ಒಲಿಂಪಿಕ್ ಕ್ರೀಡಾಕೂಟಗಳಾಗಿರ್ತವೆ. ಇದ್ರ ಬಗ್ಗೆ ಇನ್ನೂ ಹಲವಾರು ಕ್ವಶನ್ಗಳಿದ್ದಾವೆ, ಅವನು ಮುಂದಿನ ದಿವಸದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.